ಸ್ನೇಹಿತರೆ, ದೇವ್ರ ಪೂಜೆ ಮಾಡುವಾಗ ಪಂಚಾಮೃತ ಯಾವ ರೀತಿ ಮಾಡುವುದು ನೋಡೋಣ. ಸ್ನೇಹಿತರೆ, ಪಂಚಾಮೃತ ಮಾಡಕ್ಕೆ ಏನೆಲ್ಲ ಬೇಕು ನೋಡೋಣ. ಹಾಲು, ಮೊಸರು, ಪೈನಾಪಲ್, ಆಪಲ್, ಬನಾನಾ, ದಾಳಿಂಬೆ, ದ್ರಾಕ್ಷಿ, ಗೋಡಂಬಿ, ಹನಿ, ತುಪ್ಪ. ಪಂಚಾಮೃತ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒನ್ ಪೈನಾಪಲ್, ಸೆಕೆಂಡ್ ಒನ್ ಆಪಲ್, ಬಾಳೆಹಣ್ಣು, ದಾಳಿಂಬೆ, ದ್ರಾಕ್ಷಿ, ಗೋಡಂಬಿ, ಮೊಸರು, ಹಾಲು, ಹನಿ, ತುಪ್ಪ, ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹನಿ, ತುಪ್ಪ, ಸಕ್ಕರೆ ಎಲ್ಲ ಹಾಕಿದೀವಲ್ಲ, ಎಲ್ಲ ಕೂಡ್ಕೋಬೇಕಲ್ಲ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಬೌಲಿಗೆ ಸರ್ವ್ ಮಾಡ್ಕೊಂತೀವಿ. ಈ ರೀತಿ ಮಾಡೋದ್ರಿಂದ ರುಚಿಕರವಾಗಿರುತ್ತದೆ. ನೀವು ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಅಟ್ಲೀಸ್ಟ್ ಫ್ರೂಟ್ಸ್ ಏನಾದ್ರು ಉಳಿದ್ರೆ ಈ ತರ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲಿ ಪೂಜೆ ಕಾರ್ಯಕ್ರಮಗಳಿದ್ರೆ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.